ರಾಜಕೀಯ ಮತ ಶಿಕಾರಿ ರಿಪಬ್ಲಿಕ್ ಕನ್ನಡಕ್ಕೆ ಶಾಸಕ ಸುನಿಲ್ ಕುಮಾರ್ ಹೇಳಿಕೆ. ಇದು ಭಾರತ್ ತೋಡೋ ವರ್ಸಸ್ ಭಾರತ್ ಜೋಡೋ. ಇರುವ ಒಂದು ಕ್ಷೇತ್ರವನ್ನಾದರೂ ಕಾಂಗ್ರೆಸ್ ಉಳಿಸಿಕೊಳ್ಳಲಿ. ಅಮಿತ್ ಶಾ ಬಳಿಕ ಪ್ರಧಾನಿ ಮೋದಿ ರಾಜ್ಯಕ್ಕೆ ಬರಲಿದ್ದಾರೆ ಅಂತ ಹೇಳಿ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕ ಸುನಿಲ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿಯ ನಿರ್ವಹಣೆ ಸುನಿಲ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಬಹಳ ಮುಖ್ಯವಾಗಿ ಈ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಹೇಳಿದ್ರಲ್ವ, ಡಿ ಕೆ ಸುರೇಶ್ ಅವರು ಹೇಳಿದರು, ಬೇರೆ ಪ್ರತ್ಯೇಕ ರಾಜ್ಯ ಕೇಳಬೇಕಾಗತ್ತೆ. ಅದನ್ನೇ ಮಾನದಂಡವಾಗಿಟ್ಟುಕೊಂಡು ಏನು ಭಾರತ್ ಜೋಡೋ ಮಾಡ್ತಾ ಇದ್ದೀರಿ ನೀವು, ಇದು ಭಾರತ್ ತೋಡೋ ಅಂತಂದ್ಬಿಟ್ಟು ಬಹುಶಃ ಅದನ್ನೇ ಪದೇ ಪದೇ ಉಲ್ಲೇಖ ಮಾಡುವಂಥ ಸಾಧ್ಯತೆ ಇದೆ. ಸುನಿಲ್ ಕುಮಾರ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ರಾಜ್ಯದ ಚುನಾವಣಾ ಕಣ ಬಿಸಿ ಏರ್ತಾ ಇರುವಂಥದ್ದು. ಇಂದು ರಾಜ್ಯದಲ್ಲಿ ಮೊದಲ ಬಾರಿಗೆ ಅಮಿತ್ ಶಾ ಅವರು ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಾ ಇರುವಂಥದ್ದು. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ರೋಡ್ ಶೋ ಮಾಡುವ ಮೂಲಕ ಪ್ರಚಾರಕ್ಕೆ ಚಾಲನೆ ಕೊಟ್ಟಂಥ ವಿಶೇಷ ಆಗಿರುವಂಥ ಈ ಬಗ್ಗೆ ಮಾತಾಡೋಕ್ಕೆ ಚುನಾವಣಾ ನಿರ್ವಹಣಾ ಸಮಿತಿ ಸಂಚಾಲಕರಾದಂಥ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಅಮಿತ್ ಶಾ ಅವರು ಬರ್ತಾ ಇರುವಂಥದ್ದು ಏನಿದೆ ಪ್ಲಾನಿಂಗ್ ಯಾವ ರೀತಿ ಇದೆ? ಚುನಾವಣಾ ಪ್ರಚಾರದ ಹಿನ್ನೆಲೆಯಲ್ಲಿ ಕರ್ನಾಟಕದಿಂದ ಚುನಾವಣಾ ಪ್ರಚಾರಕ್ಕೆ ಅಮಿತ್ ಶಾ ಅವರು ಇವತ್ತು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಚುನಾವಣಾ ಪ್ರಚಾರಕ್ಕೆ ಇವತ್ತು ಕಣಕ್ಕಿಳಿತಾ ಇರುವಂಥ ಸಂದರ್ಭದಲ್ಲಿ ಭಾರತವನ್ನು ವಿಭಜಿಸ್ತೇವೆ, ಭಾರತವನ್ನು ತುಂಡು ಮಾಡ್ತೇವೆ ಅಂತ ಹೇಳಿರುವಂಥ ಸಂಸದರೇನಿದ್ದಾರೆ, ಅಂಥ ಜಾಗದಿಂದನೇ ಭಾರತವನ್ನು ಜೋಡಿಸ್ತೇವೆ ಎನ್ನುವಂಥ ಸಂಕಲ್ಪವನ್ನು ಇಟ್ಟುಕೊಂಡು ನಮ್ಮದು ಚುನಾವಣಾ ಪ್ರಚಾರ ಆರಂಭ ಆಗ್ತಾ ಇದೆ. ಅಮಿತ್ ಶಾ ಅವರು ಅದಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. 5:30 ಅಷ್ಟೊತ್ತಿಗೆ ಚನ್ನಪಟ್ಟಣದಲ್ಲಿ ನಮ್ಮ ರೋಡ್ ಶೋ ನಡೀತಾ ಇದೆ. ಈಗ ಅಮಿತ್ ಶಾ ಅವರು ರೋಡ್ ಶೋ ಮಾಡುವ ಮೂಲಕ ಮೊದಲ ಬಾರಿಗೆ ಪ್ರಚಾರ ರಾಜ್ಯದಲ್ಲಿ ಶುರು ಮಾಡ್ತಾ ಇರುವಂಥದ್ದು. ಒಂದು ಸಂದೇಶ ಹೋಗುತ್ತೆ ಸರ್, ಬೆಂಗಳೂರು ಗ್ರಾಮಾಂತರದಿಂದನೇ ಕೊಡ್ತಾ ಇರುವಂಥ ಹಿನ್ನೆಲೆ ಒಂದು ಸಂದೇಶ ಹೋಗುತ್ತೆ. ಖಂಡಿತ ಚೋಡೋ ಮತ್ತು ಜೋಡೋ ಅವರ ನಡುವಿನ ಸಂಘರ್ಷ ಇದು. ಯಾರು ಭಾರತವನ್ನು ತುಕಡೆ ಮಾಡ್ತೀವಿ ಅಂತೇಳಿ ಹೊರಟಿದ್ದಾರೆ ಅಂಥವರ ನಡುವೆ ನಾವು ಭಾರತವನ್ನು ಜೋಡಿಸ್ತೀವಿ ಅಂತೇಳಿ 370ನೇ ವಿಧಿಯನ್ನು ರದ್ದು ಮಾಡೋದ್ರ ಮುಖಾಂತರ ದೇಶವನ್ನು ಒಂದು ಮಾಡುವಂಥ ಒಂದು ಸಂಕಲ್ಪವನ್ನು ತೊಟ್ಟಂಥ ಕೇಂದ್ರದ ಗೃಹ ಸಚಿವರು ಆಗಮಿಸ್ತಾ ಇರುವಂಥದ್ದು ನಮ್ಮ ಇಡೀ ಕಾರ್ಯಕರ್ತರ ವಲಯದಲ್ಲಿ ಒಂದು ದೊಡ್ಡ ಉತ್ಸಾಹವನ್ನು ಕೊಟ್ಟಿದೆ. ಬೆಂಗಳೂರಿನಲ್ಲಿ ನಡೆಯುವಂಥ 5 ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶ, ಅದಾದ ನಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯುವಂಥ ರೋಡ್ ಶೋ, ಒಂದು ದಿನದ ಕಾರ್ಯಕ್ರಮದಲ್ಲಿ ಒಂದು 6-7 ಲೋಕಸಭಾ ಕ್ಷೇತ್ರಗಳಲ್ಲಿ ನೇರವಾಗಿ ಅವರು ಮಾತುಕತೆಯನ್ನು ಮಾಡಲಿಕ್ಕಿದ್ದಾರೆ. ಒಟ್ಟಾರೆ ಮೊದಲ ಹಂತದ ಚುನಾವಣಾ ಪ್ರಚಾರಕ್ಕೆ ನಾವು ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸರ್, ಇಡೀ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಒಂದು ಮಾತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಡಿ ಕೆ ಸುರೇಶ್ ಅಂದರೆ ಕಾಂಗ್ರೆಸ್ನ MP ಇರುವಂಥದ್ದು. ಸೊ ಈ ಮೂಲಕ ಅಂದರೆ ಇವತ್ತು ಪ್ರಚಾರ ಶುರುವಾದ ನಂತರ ಬಹುಶಃ ಅದು ಕೂಡ ಏನು ಯಾವ ರೀತಿ ಅನಲೈಸ್ ಮಾಡಿ ನಮ್ಮ ಸವಾಲಿರುವಂಥದ್ದು ಏನು ಅಂತ ಕೇಳಿದರೆ, ಕಳೆದ ವರ್ಷ BJP ಸೋತಂಥ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಬೆಂಗಳೂರು ಗ್ರಾಮಾಂತರ. ಅದನ್ನು ಗೆಲ್ಲಬೇಕಾಗಿರುವಂಥದ್ದು ನಮ್ಮ ಸವಾಲು. ಹಾಗಾಗಿ ಮೊದಲನೇ ಪ್ರಚಾರ ಅಲ್ಲಿಂದನೇ ಶುರು ಮಾಡ್ತಾ ಇದ್ದೀವಿ. ಅದನ್ನು ಗೆದ್ದು ಉಳಿದಂಥ 27 ಗೆಲ್ತೇವೆ ನಾವು. ಅಲ್ಲ, ಅಭ್ಯರ್ಥಿ ಕೂಡ ಡಾಕ್ಟರ್ CN ಮಂಜುನಾಥ್, ಹೃದಯವಂತ ವರ್ಸಸ್ ಕಲ್ಲು ಬಂಡ, ಆ ರೀತಿ ಎಲ್ಲ ಚರ್ಚೆ ಶುರುವಾಗಿದ್ದು ಹೊರಗಡೆ ಇರುವಂಥದ್ದು. ಜನ ಇವತ್ತು ಯಾವ ರೀತಿ ಹೋಲಿಕೆಯನ್ನು 2 ಅಭ್ಯರ್ಥಿಗಳ ಕುರಿತಂತೆ ಮಾಡ್ತಿದ್ದಾರೆ ಎನ್ನುವಂಥದ್ದು ಗೊತ್ತೇ ಇದೆ. ಒಳ್ಳೆಯ ಹೃದಯವಂತನನ್ನು ಚುನಾವಣೆಗೆ ನಾವು ಪಕ್ಷ ಕಣಕ್ಕಿಳಿಸಿದೆ. ಹೃದಯವಂತನನ್ನು ಮತದಾರ ಗೆಲ್ಲಿಸ್ತಾರೆ ಎನ್ನುವಂಥ ವಿಶ್ವಾಸ ಇದೆ. ಇದು ಸುನಿಲ್ ಕುಮಾರ್ ಮಾತು. ಅವ್ರು ಹೇಳ್ತಾ ಇರೋದು ಬೆಂಗಳೂರು ಗ್ರಾಮಾಂತರ ಒಂದೇ ಮಾತ್ರ ಕಾಂಗ್ರೆಸ್ MP ಇರುವಂಥದ್ದು, ಅದನ್ನು ಕೂಡ ಈ ಬಾರಿ ಇರೋದಿಲ್ಲ ಅಂತ ಹೇಳೋ ಮೂಲಕ ಒಂದು ರೀತಿಯಲ್ಲಿ ಚುನಾವಣೆ ಸಂಬಂಧಪಟ್ಟಂತೆ ಹೊಸ ರೀತಿಯ ಲೆಕ್ಕಾಚಾರ ಶುರುವಾಗಿರುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಜನರಲ್ ರಿಪಬ್ಲಿಕ್ TV, ಬೆಂಗಳೂರು. ಬೆಂಗಳೂರು ಗ್ರಾಮಾಂತರ ಕಳೆದ ಬಾರಿ BJPಲಿ ಒಂದು 6 ಲಕ್ಷ ವೋಟ್ ಪಡೆದಿತ್ತು. ಇವ್ರಿಗೆ ಹೆಂಗೆ ಅಂದರೆ JDS ಮತ್ತು BJP ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ಗೆಲ್ಲಿಸ್ತಾರೆ ಅಂತೇಳಿ, ಆಮೇಲೆ JDS ಅವರು ದೇವೇಗೌಡರ ಫ್ಯಾಮಿಲಿ ಅಂತೇಳಿ ಗೆಲ್ಲಿಸ್ತಾರೆ ಅಂತೇಳಿ. ಹಾಗಂತ ಅಷ್ಟು ಇವ್ರು ಯಾಕೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ಅಷ್ಟು ಸುಲಭ ಕೂಡ ಇಲ್ಲ. ಡಿ ಕೆ ಸುರೇಶ್ ಸೂರ್ಯಣ್ಣ ಅಂತೇಳಿ ಭಾಳ ಫೇಮಸ್ಸು. ಆಲ್ರೆಡಿ ಏನು ಹೋಬಳಿ ಮಟ್ಟದಲ್ಲಿ ಕೂಡ ಜನಪ್ರಿಯರಿದ್ದಾರೆ. ಆಮೇಲೆ ಒಂದೇ ಒಂದು ಫೋನ್ ಕಾಲ್ ಕೂಡ ರಿಸೀವ್ ಮಾಡಿ. ವಿಶೇಷವಾಗಿ ಒಂದು ಮಾತ್ರ ಹೇಳಲೇಬೇಕು, ಯಾವ ನಾಯಕನೂ ಕೂಡ ಡಿ ಕೆ ಸುರೇಶ್ ಥರ ಈ ಇದಿತ್ತಲ್ಲ, ಯಾವುದು ಕೋವಿಡ್ ಬಂದಿತ್ತಲ್ಲ, ಕೋವಿಡ್ ಸಂದರ್ಭದಲ್ಲಿ ಅಂತ್ಯಕ್ರಿಯೆಗಳನ್ನೆಲ್ಲ ಹೆಂಗೆ ಮಾಡಿದ್ದಾರೆ ಅಂತಂದರೆ ಯಾವುದೇ ರೀತಿ ತೊಂದರೆ ಆಗದಂಗೆ ಇವರೇ ಫುಲ್ಲು ಪ್ಯಾಕ್ ಹಾಕ್ಕೊಂಡು ಕಿಟ್ ಹಾಕ್ಕೊಂಡು ಕಂಪ್ಲೀಟ್ ಕಿಟ್ ಹಾಕ್ಕೊಂಡು ಅಂತ್ಯಕ್ರಿಯೆಯನ್ನು ಎಲ್ಲ ಈ ಮಂತ್ರ ಎಲ್ಲ ಇರುತ್ತಲ್ಲ ಆ ಥರ ಮಾಡಿದ್ದಾರೆ. ಎಲ್ಲೂ ಕೂಡ ಅದು ಕೆಲವರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಅವರ ಬಗ್ಗೆ ಒಂದು ಪ್ರೀತಿ ಇದೆ. ಸೊ ಹಾಗಾಗಿ ಅದಕ್ಕೆ ಬೇಕಾಗಿಯೇ CN ಮಂಜುನಾಥ್ ಅಂತವರನ್ನು ಅಲ್ಲಿ ಕಣಕ್ಕಿಳಿಸಿದ್ದು. ಆದರೆ CN ಮಂಜುನಾಥ್ ಅವರು ನನಗೆ ಒಂದು ಬಂದಿರೋ ಮಾಹಿತಿ ಪ್ರಕಾರ BJPಗೆ ಎಲ್ಲ ಕಡೆ ಈಗೂ ಹೋಗ್ಲಿಕ್ಕೆ ಆಗ್ತಿಲ್ಲ, ಅಂದರೆ ಮೂಲೆಗೆ ರೀಚ್ ಆಗ್ತಿಲ್ಲ. ಬೆಂಗಳೂರು ಗ್ರಾಮಾಂತರ ಅಷ್ಟು ದೊಡ್ಡದು. ಆಮೇಲೆ ನಂಬರ್ 2 ಕನಕಪುರದಲ್ಲಿ ಭಾಳ ದೊಡ್ಡ ಲೀಡ್ ಬರೋದು ಸಾಧ್ಯತೆ ಇದೆ. ಕನಕಪುರ ಇವರ ಕ್ಷೇತ್ರವಾಗಿರೋದ್ರಿಂದ, ಯಾರ್ದು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರವಾಗಿರೋದ್ರಿಂದ. ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಚುನಾವಣೆ ಮಾಡಿದ್ರಲ್ಲ, ಅವರು ಹೋಗಲೇ ಇಲ್ಲ, ಒಂದು ಸಲ ಮಾತ್ರ ಹೋಗಿದ್ದರು. ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಇದನ್ನು ಭಾಳ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಆಲ್ರೆಡಿ ಒಂದು ಸುತ್ತು ಪ್ರಚಾರ ಆಗಿದೆ.
ಡಿ ಕೆ ಶಿವಕುಮಾರ್. ಹಾಗಾಗಿ ಅವರೇನು ಸುಮ್ಮನೆ ಕೂತಿಲ್ಲ. ಬಟ್ ಅದು ಕೊರೋನಾ ಟೈಮಲ್ಲಿ ಅಷ್ಟು ಓಡಾಡೋದು, PPE ಕಿಟ್ ಎಲ್ಲ ಹಾಕೊಂಡು ಹೋಗಿರೋದು, ಈಗ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ, ಅದು ಓಟಾಗಿ ಕನ್ವರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಅದು ಹೆಂಗೆ ನೆನಪು ಮಾಡಿಸ್ತಾರೆ ಅದರ ಮೇಲೆ ಹೋಗುತ್ತೆ. ಈಗ ವಾಪಸ್ ಬಂದು ನಿಮ್ಮನ್ನು ಮತ್ತೆ BJPಗಿರೋ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಸಂಪರ್ಕ. ಅದು ಸಂಘ ಹೇಳ್ಕೊಡುವಂಥದ್ದು. ಸಂಪರ್ಕ. ನೀವು ಮಾಡಿದ ಕೆಲಸವನ್ನು ಪದೇ ನೀವು ಹೋಗಿ ಏನು ಚೆನ್ನಾಗಿದ್ದೀರಾ ಅಂತ ಕೇಳಿದ ತಕ್ಷಣ ನೀವು ಮಾಡಿದ್ದೀರಿ ಅನ್ನೋಂಥದ್ದು ಇರುತ್ತೆ. ಸೊ ಹಾಗಿರುವಾಗ ಅಲ್ಲಿ ಇಬ್ಬರಿಗೂ ಚಾಲೆಂಜು. ಫೋಟೋ ಫಿನಿಶ್ ಬರುವಂಥ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅಲ್ಲಿ BJPಗೆ ಒಳ್ಳೆ ವೋಟ್ ಬ್ಯಾಂಕ್ ಇದೆ, 6 ಲಕ್ಷ ವೋಟ್ ಇದೆ. ಹೌದು. ಕಳೆದ ಬಾರಿ ಅಲ್ಲಿ ಅಶ್ವಥ್ ನಾರಾಯಣ ಅಂದರೆ ಇವರಲ್ಲ, ಇನ್ನೊಬ್ರು ಅಶ್ವಥ್ ನಾರಾಯಣ್ ಗೌಡ ಕಣಕ್ಕೆ ಇಳಿದಿದ್ರು. 6 ಲಕ್ಷ ವೋಟ್ ಬಂದಿದೆ. ಈಗ ಮೊನ್ನೆ ಅವ್ರನ್ನ ಮೀಟ್ ಮಾಡಿದ್ರು, 6 ಲಕ್ಷ ವೋಟ್ ಬಂದಿದೆ ಅವರು. ಆಮೇಲೆ ಅದು ಕೂಡ ಕೊನೆ ಕ್ಷಣದಲ್ಲಿ ಅಶ್ವಥ್ ನಾರಾಯಣ್ ಗೌಡ ಏನು ಹೇಳ್ತಾ ಇದ್ರು ಅಂತಂದ್ರೆ, ನನಗೆ ಮೊದಲೇ ಹೇಳಿದ್ದಿದ್ರೆ ನಾನು ಮೊದಲೇ ಬಂದ್ಬಿಡ್ತಿದ್ದೆ, ಲೇಟಾಗಿ ಅನೌನ್ಸ್ ಆಯಿತು ಅಂತೇಳಿ. ಈಗೊಂದು ಬ್ರೇಕ್ ಆದ ನಂತರ ಸಿದ್ದರಾಮಯ್ಯ ಮತ್ತು ಖುದ್ದು ಸಿದ್ದರಾಮಯ್ಯ ಅವರು ಕೊಟ್ಟಂತ ಒಂದು ಹೇಳಿಕೆ, ಒಂದು ಜಟಾಪಟಿ ಮತ್ತೆ ಶುರುವಾಯಿತು ನೋಡಿ. ಒಂದು ಚುನಾವಣೆ ಅಂತ ಬಂದಾಗ ಆ ಚುನಾವಣೆಯಲ್ಲಿ ಪಕ್ಷಕ್ಕೆ ಎಷ್ಟು ಗೆಲುವು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಒಬ್ಬ ರಾಜಕಾರಣಿಗೂ ಕೂಡ ಆಗುತ್ತೆ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂಥ ಹೇಳಿಕೆ. ಮೈಸೂರು ಚಾಮರಾಜನಗರ ಗೆದ್ರೆ ಸಿದ್ದು CM ಸ್ಥಾನ ಉಳಿಯುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗಿರೋದು ಅವರೇ ಹೇಳಿದ್ದಾರೆ. 60,000 ಲೀಡ್ ಕೊಟ್ಟರೆ ನನ್ನನ್ನು ಯಾರು ಮುಟ್ಟೋಲ್ಲ. ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಸನ ಗೆದ್ರೆ DK ಶಿವಕುಮಾರ್ CM ಆಗ್ತಾರಾ? ವರ್ಣಾದಲ್ಲಿ 60,000 ಲೀಡ್ ಕೊಡಿ, ನನ್ನನ್ನು ಯಾರು ಮುಟ್ಟಲ್ಲ, ನಾನು ಅಧಿಕಾರದಲ್ಲಿ ಇರಬೇಕಾ ಬೇಡವಾ ಅಂತ CM ಅವ್ರು ಪ್ರಶ್ನೆ ಮಾಡಿದರೆ ಕೇಳಿಬೇಕಾರೆ. ಕನಿಷ್ಠ ಪಕ್ಷ 60,000 ಲೀಡ್ನಲ್ಲಿ ಅಂತರದಲ್ಲಿ ಗೆಲ್ತು. ವರುಣಾ ಕ್ಷೇತ್ರದಿಂದ ನಾನು ಮಾದೇವಪ್ಪನ ಪರಿಚಯ, ನಾನು ನಿಮ್ಮ ಪ್ರತಿನಿಧಿ, ಯತೀಂದ್ರ ಮಾಜಿ MLA, ನಾವೆಲ್ಲ ಇರುವಾಗ 60,000 ಲೀಡ್ ಬರಬೇಕಲ್ವಾ ಪಟೇಲ್ರೇ? ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನು ಯಾರು ಕೂಡ ಹುಟ್ಟಕ್ಕಾಗಲ್ಲ. ಯಾರು ಅವ್ರನ್ನ ಅಧಿಕಾರದಿಂದ ಇಳಿಸಿದ್ರು ಅವರ ಜೊತೆ ಇವತ್ತು ನಂಟಸ್ತನವನ್ನ ಬೆಳೆಸ್ಕೊಂಡು ತಪ್ಪಾಡಿ ಇವತ್ತು ನಾವೆಲ್ಲ ಒಗ್ಗಟ್ಟಿನಿಂದ ಇದ್ದೇವೆ ಅಂತ ಹೇಳಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ, 6 ಜನ ಮಹಿಳೆಯರು ಕೊಟ್ಟಿದ್ದೇವೆ. ನಾನು ಅಧ್ಯಕ್ಷ ಆದ ಮೇಲೆ ಇಂಥ ಒಂದು ದೊಡ್ಡ ತೀರ್ಮಾನವನ್ನ ನಾನು ತೆಗೆದುಕೊಂಡಿದ್ದೇವೆ. ಇವತ್ತು ನಾನು ಹೇಳೋದಿಷ್ಟೇ, ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟನ್ನು ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಕ್ವಿಕ್ ಆಗಿ ಇಬ್ರಿಗೂ ಕೂಡ ಇದೆ. ಅಲ್ಲಿ 60,000 ಗೆಲ್ಸ್ಕೊಟ್ರೆ ನನ್ನನ್ನು ಯಾರು ಮುಟ್ಟಲ್ಲ ಒಂದು ಸ್ಪಷ್ಟ ಸಂದೇಶ ಕೊಟ್ರು. ಈ ಕಡೆ ನಿಮ್ಮ ಆಸೆ ಹುಸಿ ಆಗೋಲ್ಲ ಇಲ್ಲೊಂದು ಸಂದೇಶ ಕೊಟ್ರು. ಏನ್ ಹೇಳ್ತೀರಿ? ಈಗ ವೆರಿ ಸಿಂಪಲ್ ಆಗಿ ಹೇಳ, ಇದನ್ನು ರಾಜಕೀಯವಾಗಿ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ತಾ ಇರ್ಬೋದು. ಈಗ ನಾನು ಸಿದ್ದರಾಮಯ್ಯ, ನೀವು DK ಶಿವಕುಮಾರ್ ಅಂತ ಇಟ್ಕೊಳ್ಳಿ, ನಾವಿಬ್ಬರು ಕೂತು ಮಾತಾಡ್ತೀವಿ. ನಾನು ಹೇಳ್ತೀನಿ, ನಿಮ್ಮ ಏರಿಯಾಗಳಲ್ಲಿ ಅಂದರೆ ಒಕ್ಕಲಿಗರ ಏರಿಯಾದಲ್ಲಿ ಈ ಹೇಳಿಕೆಯನ್ನು ಕೊಡಿ ನೀವು, ನನ್ನ ಏರಿಯಾ